ದೇಶಾದ್ಯಂತ ನೀಟ್ ಆಕ್ರೋಶ ಹೆಚ್ಚಾಗಿದೆ. ಎಕ್ಸಾಮ್ ಮುಂದೂಡಿಕೆ ಆಗಿದ್ದಕ್ಕೆ ಡಾಕ್ಟರ್ ಆಗೋ ಕನಸು ಕಂಡಿದ್ದ ವಿದ್ಯಾರ್ಥಿಗಳು ಸೂಸೈಡ್ ಮಾಡಿಕೊಂಡಿದ್ದಾರೆ. ನೀಟ್ ಅಕ್ರಮದಲ್ಲಿ ಇದುವರೆಗೂ 9 ಮಂದಿ ಪ್ರಮುಖ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದು, ಅದರಲ್ಲಿ 2 ಉಪನ್ಯಾಸಕರೇ ಮೇನ್ ಕಿಂಗ್ ಪಿನ್ಗಳಾಗಿದ್ದಾರೆ. ದೇಶಾದ್ಯಂತ ಹೆಚ್ಚಾಗಿದೆ ನೀಟ್ ಕಿಚ್ಚು. ಮಾಫಿಯಾದಲ್ಲಿ ಉಪನ್ಯಾಸಕರೇ ಕಿಂಗ್ ಪಿನ್. ನೀಟ್ ಅಕ್ರಮ ದೇಶಾದ್ಯಂತ ಸಖತ್ ಸುದ್ದಿಯಾಗಿದೆ. ಪೇಪರ್ ಲೀಕ್ ಆಗಿದ್ದಕ್ಕೆ ಪರೀಕ್ಷೆಯನ್ನ ಮುಂದೂಡಲಾಗಿದೆ. ಇದರಿಂದ ಎಕ್ಸಾಮ್ಗೆ ರೆಡಿಯಾಗಿದ್ದ ವಿದ್ಯಾರ್ಥಿಗಳು ಕಂಗಾಲಾಗಿ ಭೀತಿಗಿಳಿದಿದ್ದಾರೆ. ಅದರಲ್ಲೂ ಈ ಪೇಪರ್ ಮಾಫಿಯಾದಲ್ಲಿ ಉಪನ್ಯಾಸಕರೇ ಕಿಂಗ್ ಪಿನ್ ಅನ್ನೋದು ಶಾಕಿಂಗ್ ಸತ್ಯ. ನೀಟ್ ಅಕ್ರಮದಲ್ಲಿ ಇದುವರೆಗೂ 9 ಮಂದಿ ಪ್ರಮುಖ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದು, ಅದರಲ್ಲಿ 2 ಉಪನ್ಯಾಸಕರೇ ಮೇನ್ ಕಿಂಗ್ ಪಿನ್ಗಳಾಗಿದ್ದಾರೆ. ಪೇಪರ್ ಲೀಕ್ ಹಿಂದೆ ಪುಣೆಯ ಕೆಮಿಸ್ಟ್ರಿ ಪ್ರೊಫೆಸರ್ ಪಿವಿ ಕುಲಕರ್ಣಿ ಹಾಗೂ ದೆಹಲಿಯ ಉಪನ್ಯಾಸಕಿ ಮನೀಷಾ ವಾಗ್ಮರೆ ಎಂಬುವವರನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪುಣೆಯಲ್ಲಿ ಕೋಚಿಂಗ್ ಕ್ಲಾಸ್ ನಡೆಸ್ತಾ ಇದ್ದ ಕುಲಕರ್ಣಿ ಅಲ್ಲೇ ಪ್ರಶ್ನೆ ಪತ್ರಿಕೆಯನ್ನ ಕುಲಕರ್ಣಿ ಹಂಚಿದ್ರು ಅನ್ನೋ ಮಾಹಿತಿ ಹೊರಬಿದ್ದಿದೆ. ಅಲ್ಲದೆ ಏಜೆಂಟ್ಗಳಿಬ್ಬರಿಗೆ ಭಾರಿ ಮೊತ್ತಕ್ಕೆ ನೀಟ್ ಪ್ರಶ್ನೆ ಪತ್ರಿಕೆ ಮಾರಾಟ ಮಾಡಿದ್ದು, ಅದನ್ನ ಆರೋಪಿ ಮಹಾರಾಷ್ಟ್ರದಾದ್ಯಂತ ಹಂಚಿದ್ದ ಅಂತ ಹೇಳಲಾಗಿದೆ. ಅಲ್ಲದೆ ಈ ಕುಲಕರ್ಣಿ ಕ್ಲಾಸ್ ಟೈಮಲ್ಲೇ ಪ್ರಶ್ನೆ ಉತ್ತರಗಳನ್ನ ಡಿಕ್ಟೇಟ್ ಮಾಡ್ತಾ ಇದ್ದ ಅಂತ ಹೇಳಲಾಗಿದೆ. ನೀಟ್ ಅಕ್ರಮಕ್ಕೆ ದೇಶಾದ್ಯಂತ 4 ಬಲಿ. ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಇನ್ನು ಈ ನೀಟ್ ಬರೆದು ಭವಿಷ್ಯ ಕಟ್ಟಿಕೊಳ್ಳಲು ಸಿದ್ಧರಾಗಿದ್ದ ವಿದ್ಯಾರ್ಥಿಗಳು ಅಕ್ರಮದಿಂದ ಮನನೊಂದಿದ್ದಾರೆ. ಅಲ್ಲದೆ 4 ಪರೀಕ್ಷಾರ್ಥಿಗಳು ಸುಸೈಡ್ ಕೂಡ ಮಾಡಿಕೊಂಡಿದ್ದಾರೆ. ಉತ್ತರ ಪ್ರದೇಶದ ರಿತಿಕ್ ಮಿಶ್ರಾ, ರಾಜಸ್ಥಾನದ ಪ್ರದೀಪ್, ದೆಹಲಿಯ ಅನ್ಶಿಕಾ ಪಾಂಡೆ, ಗೋವಾದ ಸಿದ್ಧಾರ್ಥ ಹೆಗ್ಡೆ ಸುಸೈಡ್ ಮಾಡಿಕೊಂಡಿದ್ದಾರೆ. ನೀಟ್ ಅಕ್ರಮದ ವಿರುದ್ಧ ದೇಶಾದ್ಯಂತ ಆಕ್ರೋಶ. ದೆಹಲಿಯ ಎನ್ಟಿಎ ಕಚೇರಿ ಬಳಿ ಉಗ್ರ ಪ್ರತಿಭಟನೆ. ಇನ್ನು ನೀಟ್ ಅಕ್ರಮದಿಂದ 4 ಸೂಸೈಡ್ ಮಾಡಿಕೊಳ್ತಾ ಇದ್ದಂತೆ ಆಕ್ರೋಶ ಮತ್ತಷ್ಟು ಜೋರಾಗಿದೆ. ಇಂದು ದೆಹಲಿಯ ಎನ್ಟಿಎ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ್ದು, ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಅಲ್ಲದೆ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ರು. ಇದೇ ವೇಳೆ ಪ್ರತಿಭಟನಾಕಾರರನ್ನ ನಿಯಂತ್ರಿಸಲು ಪೊಲೀಸರು ತೀವ್ರ ಹರಸಾಹಸ ಪಟ್ರು. ಇನ್ನು ಈ ನೀಟ್ ಮಾಫಿಯಾ ಆಗಿತ್ತು ಹೇಗೆ ಅನ್ನೋದನ್ನ ನೋಡೋದಾದ್ರೆ, ನೀಟ್ ಮಾಫಿಯಾ ವಾಟ್ಸ್ಆಪ್, ಟೆಲಿಗ್ರಾಮ್ ಮೂಲಕವೇ ನೀಟ್ ಪೇಪರ್ ಲೀಕ್. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಪೇಪರ್ ಲೀಕ್ ಜಾಲ ಪತ್ತೆ. ನಾಸಿಕ್ನಿಂದ ಹರಿಯಾಣಕ್ಕೆ 1 ಪ್ರತಿ ರವಾನೆ. ಹರಿಯಾಣದಲ್ಲಿ 5 ಬೇರೆ ಬೇರೆ ಸೆಟ್ಗಳ ತಯಾರಿ. ಮಹಾರಾಷ್ಟ್ರದಿಂದ ಹರಿಯಾಣ, ರಾಜಸ್ಥಾನ, ತೆಲಂಗಾಣ, ಆಂಧ್ರಪ್ರದೇಶ ಸೇರಿ ಹಲವು ರಾಜ್ಯಗಳ ಕೋಚಿಂಗ್ ಸೆಂಟರ್ಗಳಲ್ಲಿ ಅಕ್ರಮ. ಪ್ರೈವೇಟ್ ಮಾಫಿಯಾ ಎಂಬ ಗುಪ್ತ ಜಾಲದ ಮೂಲಕ ಲೀಕ್. ಪ್ರೈವೇಟ್ ಮಾಫಿಯಾ ವಾಟ್ಸ್ಆಪ್ ಗ್ರೂಪ್ನಲ್ಲಿದ್ದ 400 ಸದಸ್ಯರು. ನೀಟ್ ಪರೀಕ್ಷಾ ಪೇಪರ್ ಪಡೆಯಲು 2 ರಿಂದ 5 ಲಕ್ಷ ಹಣ ವಸೂಲಿ. ಪರೀಕ್ಷೆಯ ಹಿಂದಿನ ರಾತ್ರಿ 30,000 ರೂಪಾಯಿ ಕಡಿಮೆ ಮಾಡಿ ಮಾರಾಟ. ಪುಣೆಯಲ್ಲಿರೋ ಕುಲಕರ್ಣಿ ನಿವಾಸದಲ್ಲಿ ಆಯ್ದ ವಿದ್ಯಾರ್ಥಿಗಳಿಗೆ ಕೋಚಿಂಗ್. ಸೀಕ್ರೆಟ್ ಕ್ಲಾಸ್ನಲ್ಲಿ ನೀಟ್ ಪರೀಕ್ಷೆಯ ಉತ್ತರಗಳನ್ನ ಬರೆಸಿದ್ದ ಕುಲಕರ್ಣಿ. ಸದ್ಯ ನೀಟ್ ಅಕ್ರಮದಲ್ಲಿ 2 ಕಿಂಗ್ ಪಿನ್ಗಳು ಅರೆಸ್ಟ್ ಆಗಿದ್ದು, ಇದರ ಹಿಂದೆ ಇನ್ಯಾರಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಲು ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.